ಲೇ ಚೆಂಗ್ಲು, ಚಪ್ಪರ್, ನಾಮ್ಚೋರ್ ಏನೇಳು, ನಾಮ್ಚೋರ್ ಚಿಂತನ್ ಅಲಿಯಾಸ್ ಮೊಹಿದ್ದೀನ್, ಈ ರೀತಿಯಾಗೆಲ್ಲ ನಾವುಗಳು ನಿನ್ನನ್ನು ಕರಿಬೋದ. ಅಲ್ಲ ಕಣೋ, ನಿನ್ನ ಕೈಯಲ್ಲಿ ನಿನ್ನ ಯೋಗ್ಯತೆಗೆ ಒಂದು ಹೆಣ್ಣನ್ನು ಸೈದ್ಧಾಂತಿಕವಾಗಿ ಎದುರಿಸೋದಕ್ಕೆ ಸಾಧ್ಯವಾಗದಲೇ ಆಕೆಯನ್ನು ವೈಯಕ್ತಿಕವಾಗಿ ಟೀಕಿಸುತ್ತಾ ವೈಯಕ್ತಿಕವಾಗಿ ನಿಂದಿಸ್ತಾ ಇದೆಯಾ? ಯಾಕೆ? ಎಲ್ಲಾದರೂ ಉರಿತಿದ್ಯಾ? ಉರಿತಾ ಇರಬೇಕು, ತುಂಬ ತುಂಬ ಚೆನ್ನಾಗಿಯೇ ಉರಿತಾ ಇರಬೇಕು. ಯಾಕಂದರೆ ಇಡೀ ರಾಜ್ಯದ ಜನರ ಮುಂದೆ ನಿನ್ನ ನಕಲಿ ಮುಖವಾಡ ಕಳ್ಚಿ ಬಿದ್ದೋಯ್ತಲ್ಲ ಪಾಪ. ನೀನು ತಾನೇ ಏನು ಮಾಡ್ತೀಯ? ಇಷ್ಟು ದಿನಗಳ ಕಾಲ ನಕಲಿ ಹೆಸರನ್ನು ಹೇಳಿಕೊಂಡು ನಕಲಿ ಹೆಸರಿನಲ್ಲೇ ಹಿಂದೂಗಳನ್ನು ಮೂರ್ಖರನ್ನಾಗಿಸ್ತಾ ಇದ್ದೆ, ನಿನ್ನ ಅಂಗಡಿಯನ್ನು ನಡೆಸ್ತಾ ಇದ್ದೆ. ಇನ್ನು ಮುಂದೆ ನಿನ್ನ ಅಂಗಡಿಯನ್ನು ನಡೆಸೋದಕ್ಕೆ ಸಾಧ್ಯವಾಗೋದಿಲ್ವಲ್ಲ. ಹಾಗಾಗಿ ಏನು ಮಾಡ್ತೀಯ? ಹೊಟ್ಟೆ ಉರಿತಾ ಇದೆ ತುಂಬ. ಅಲ್ಲ ಕಣೋ, ನಿನ್ನ ವೈಯಕ್ತಿಕ ಉದ್ದೇಶಗಳನ್ನು ಈಡೇರಿಸಿಕೊಳ್ಳುವಂತಹ ಸಲುವಾಗಿ ನಿನ್ನ ವೈಯಕ್ತಿಕ ವಿಚಾರಗಳಿಗಾಗಿ ನೀನೇನೋ ಹೆಸರನ್ನ ಬದಲಾಯಿಸ್ಕೊಂಡ್ಬಿಟ್ಟೆ. ನಿಮ್ಮ ತಂದೆ ಏನೋ ಮಾಡಿದ್ರು ಪಾಪ. ನಿಮ್ಮ ತಂದೆ ಏನು ಮಾಡಿದರು ಅಂತ ನಿನ್ನ ವೈಯಕ್ತಿಕ ಉದ್ದೇಶಗಳಿಗಾಗಿ ನಿನ್ನ ವೈಯಕ್ತಿಕ ವಿಚಾರಗಳಿಗಾಗಿ ನಿನ್ನ ತಂದೆ ಹೆಸರನ್ನು ಬದಲಾಯಿಸ್ಬಿಟ್ಟಿದೆಯಲ್ಲೋ. ಸತ್ಯ ಮಾಡಿ ಹೇಳ್ತೀನಿ, ನಿಜವಾಗಿಯೂ ಹೇಳ್ತೀನಿ, ನಿನ್ನಂತಹ ಮಗನನ್ನು ಎತ್ತಿರುವಂತಹ ನಿಮ್ಮ ತಂದೆ ತಾಯಂದಿರು ಹೆಮ್ಮೆಯನ್ನು ಪಡಬೇಕು, ತುಂಬ ಗರ್ವವನ್ನು ಪಡಬೇಕು. ಇನ್ನು ನೀನು ಸೋಷಿಯಲ್ ಮೀಡಿಯಾದಲ್ಲಿ ಬಳಸುವಂತಹ ಪದಗಳು ಎಲ್ಲಿಂದ ಕಲ್ತ್ಕೊಂಬಂದ್ಬಿಟ್ಟು ಇವನ್ನೆಲ್ಲ ಏನು ಪದಗಳನ್ನು ಬಳಸ್ತೀವು? ನಾಚಿಕೆ ಆಗೋದಿಲ್ವಾ? ಅಸಹ್ಯ ಅನಿಸೋದಿಲ್ವಾ? ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತಾ ಇರ್ತಾರೆ ಯಾವ ರೀತಿಯಾದಂತಹ ಪದ ಬಳಕೆಯನ್ನು ಮಾಡಬೇಕು, ಅದನ್ನು ಸಹ ನಿನಗೆ ಗೊತ್ತಿಲ್ವಾ? ನೀನೊಬ್ಬ ಜರ್ನಲಿಸ್ಟ. ಏನೇಳು, ಜರ್ನಲಿಸ್ಟೇನು? ಅದು ಯಾವ ರೀತಿಯಾದಂತಹ ಜರ್ನಲಿಸ್ಟು? ಎಥಿಕಲ್ ಜರ್ನಲಿಸಮ್ ಅಂತೆ. ಏನೇಳಿ, ಎಥಿಕಲ್ ಜರ್ನಲಿಸಮ್ ಅಂತೆ. ಆ ಎಥಿಕಲ್ ಪದದಲ್ಲಿರುವಂತಹ ಎಥಿಕ್ಸ್ ಅನ್ನುವಂತಹದ್ದು ಓಡೋಗಿ ತುಂಬೆ ಗಿಡಕ್ಕೆ ನೇಣಾಕೊಂಡು ನೆಗೆದು ಬಿದ್ದೋಗ್ಬಿಡ್ತು. ಈತ ಮಾತ್ರ ನರೇಂದ್ರ ಮೋದಿಯವರನ್ನ ಗುರಿಯಾಗಿಸಿಕೊಂಡು ಯೋಗಿ ಆದಿತ್ಯನಾಥ್ ಅವರ ವಿರುದ್ಧವಾಗಿ, RSS ವಿರುದ್ಧವಾಗಿ, BJPಗರ ವಿರುದ್ಧವಾಗಿ, ಸನಾತನ ಹಿಂದೂ ಧರ್ಮದ ವಿರುದ್ಧವಾಗಿ ಬೇಕಾದಾಗೆಲ್ಲ ಟೀಕೆಗಳನ್ನು ಮಾಡ್ಬೋದು, ವಿರೋಧವನ್ನು ಮಾಡ್ಬೋದು. ಇದು ಈತನ ಹಕ್ಕಂತೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತೆ. ನಾವುಗಳು ಏನಾದ್ರೂ ನರೇಂದ್ರ ಮೋದಿಯವರ ಪರವಾಗಿ, ಯೋಗಿ ಆದಿತ್ಯನಾಥ್ ಅವರ ಪರವಾಗಿ ಸನಾತನ ಧರ್ಮದ ವಿಚಾರಗಳನ್ನು ತಿಳಿಸುತ್ತಾ BJP RSS ಬಗ್ಗೆ ಮಾತುಗಳನ್ನು ಆಡ್ತಾ ನಮ್ಮ ದೇಶದ ಸಂಸ್ಕೃತಿಯ ಬಗ್ಗೆ ಹೆಮ್ಮೆಯಿಂದ ಮಾತುಗಳನ್ನು ಆಡಿದ್ರೆ ಸಾಕು, ಇವನಿಗೆ ಅದೆಲ್ಲಿರುತ್ತೋ ಕೋಪ ಉಕ್ಕಿ ಬಂದ್ಬಿಡುತ್ತೆ. ಈತ ಬಂದ್ಬಿಟ್ಟು ಹೇಳ್ತಾನೆ, ಅದು ಹೇಗೆ ಹೇಳ್ತಾನೆ? ಲೋ ಅಂಧಭಕ್ತರ ಅಂತಾನೆ. ಅದು ಹಿಂಗೆ ಲೋ ಅಂಧ್ರಭಕ್ತರ ಅಂತಾನೆ. ಕೋಮುವಾದಿಗಳು ಅಂತ ಹೇಳ್ತಾನೆ. ಅದೆಲ್ಲಿಂದ ಕಾಣಿಸ್ಬಿಡುತ್ತೆ ಇವನಿಗೆ ಕೋಮುವಾದ ಅನ್ನುವಂತಹದ್ದು. ಯಾಕೆ? ನಮಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದಿಲ್ವಾ? ನಮಗೂ ಹಕ್ಕು ಅನ್ನೋದಿಲ್ವಾ? ನೀನು ಮಾತ್ರ ವಿರೋಧಿಸ್ಬೋದು, ನಾವು ಮಾತ್ರ ವಿರೋಧವನ್ನು ಮಾಡುವ ಹಾಗಿಲ್ಲ. ನೀನು ವಿರೋಧವನ್ನು ಮಾಡಿದ್ರೆ ಅದು ಎಥಿಕಲ್ಲು, ನಾವುಗಳು ವಿರೋಧವನ್ನು ಮಾಡಿದ್ರೆ ಅದು ಅನ್ಎಥಿಕಲ್ ಆಗಿಬಿಡುತ್ತೆ ಅಲ್ವಾ? ಈತ ಸೋಷಿಯಲ್ ಮೀಡಿಯಾದಲ್ಲಿ ಪದಗಳನ್ನು ಬಳಕೆಯನ್ನು ಮಾಡ್ತಾನೆ. ಅದು ಎಂತಹ ಪದಗಳನ್ನು ಬಳಕೆಯನ್ನು ಮಾಡ್ತಾನೆ ಗೊತ್ತೇನ್ರಿ? ತಗಳು ಅಂತೆ, ಏಡ್ಸ್ ಅಂತೆ, ಇನ್ನೂ ವಿಚಾರಗಳಿದ್ದಾವೆ, ನಾನು ಹೇಳೋದಕ್ಕೆ ಸಾಧ್ಯವಾಗೋದಿಲ್ಲ. ನಿನಗೆ ಗೊತ್ತೇನು ಏಡ್ಸ್ ಹೇಗೆ ಬರುತ್ತೆ ಅಂತ, ಯಾರಿಗೆ ಬರುತ್ತೆ ಅಂತ ಗೊತ್ತಾ? ತಂಗಿ ಯಾರು, ಅಕ್ಕ ಯಾರು, ಅತ್ತೆ ಯಾರು, ಅತ್ತಿಗೆ ಯಾರು, ಹೆಂಡತಿ ಯಾರು, ಈ ಸಂಬಂಧದ ಭಾವನೆಗಳೇ ಇರೋದಿಲ್ವಲ್ಲ. ಈ ಸಂಬಂಧದ ಭಾವನೆಗಳೇ ಇಲ್ದಲೇನೆ ಎಲ್ಲರನ್ನ ಒಂದೇ ರೀತಿಯಾಗಿ ನೋಡುವಂತಹದ್ದು, ಹೆಣ್ಣನ್ನು ಕೇವಲ ಭೋಗದ ವಸ್ತುವನ್ನಾಗಿ ನೋಡುವಂತಹದ್ದು, ಅಂತಹ ವ್ಯಕ್ತಿಗಳಿಗೆ ಈ ರೀತಿಯಾದಂತಹ ಭಯಂಕರವಾದಂತಹ ಕಾಯಿಲೆ ಬರುತ್ತೆ. ನೀನು ಒಮ್ಮೆ ಹೋಗಿ ನಿನ್ನ ರಕ್ತ ಪರೀಕ್ಷೆಯನ್ನು ಮಾಡಿಸ್ಕೊ. ಯಾವನು ಗೊತ್ತು, ನಿನಗೂ ಬಂದಿರ್ಬೋದು, ಹೇಳೋದಕ್ಕೆ ಆಗೋದಿಲ್ಲ. ಅಲ್ಲ ಕಣೋ, ನಾನು ಒಂದು ಮಾತನ್ನು ಹೇಳ್ತೀನಿ ನಿನಗೆ, ಇದನ್ನೆಲ್ಲರೂ ಅರ್ಥವನ್ನು ಮಾಡ್ಕೊಳ್ಳಿ. ನಮ್ಮಗಳಿಗೆ ನಿನ್ನ ವಿರುದ್ಧವಾಗಿ ಯಾವುದೂ ವೈಯಕ್ತಿಕವಾದಂತಹ ದ್ವೇಷ ಇಲ್ಲ. ನಾನೇನು ನಿನ್ನ ಆಸ್ತಿ ಬರ್ಸ್ಕೊಳ್ಬೇಕಾಗಿಲ್ಲ, ನೀನು ನನ್ನ ಆಸ್ತಿಯನ್ನು ಬರ್ಸ್ಕೊಳ್ಬೇಕಾಗಿಲ್ಲ, ಅಥವಾ ನಾನೇನು ಹಣ ನೀಡಬೇಕಾಗಿಲ್ಲ, ನೀನೇನು ನನಗೆ ಹಣವನ್ನು ನೀಡಬೇಕಾಗಿಲ್ಲ. ನೀನು ಹೆಮ್ಮೆಯಿಂದ ಹೇಳ್ಕೊಳ್ಳೋ, ನಾನೊಬ್ಬ ಹೆಮ್ಮೆಯ ಭಾರತೀಯ ಮುಸ್ಲಿಂ ಅಂತ. ಯಾಕೆ? ಎಷ್ಟು ಜನ ಇದ್ದಾರೆ, ಎಷ್ಟು ಜನ ದೇಶಾಭಿಮಾನಿಗಳಿದ್ದಾರೆ, ಅವರೆಲ್ಲ ಹೇಳ್ಕೊಳ್ಳೋದಿಲ್ವಾ ನಾನೊಬ್ಬ ಹೆಮ್ಮೆಯ ಭಾರತೀಯ ಮುಸ್ಲಿಂ ಅಂತ? ನಿನ್ನ ಕೈಲಿ ಯಾಕೋ ಹೇಳ್ಕೊಳಕ್ಕಾಗೋದಿಲ್ಲ? ನಕಲಿ ಹೆಸರನ್ನ ಇಟ್ಕೊಂಡು ಮತ್ತೊಬ್ಬರನ್ನ ಮೂರ್ಖರನ್ನಾಗಿ ಮಾಡಬೇಕಾಗಿತ್ತ? ನಾಚಿಕೆ ಆಗೋದಿಲ್ವಾ? ಹೆಮ್ಮೆಯಿಂದ ಹೇಳ್ಕೊ, ಖುಷಿನ ಪಡ್ತೀವಪ್ಪ. ನೀನು ಹೆಮ್ಮೆಯಿಂದ ಹೇಳ್ಕೊಂಡ್ರೆ ವಿರೋಧವನ್ನು ಮಾಡು. ನಮ್ಮ ಸಿದ್ಧಾಂತಗಳನ್ನು, ನಮ್ಮ ತತ್ವ ಸಿದ್ಧಾಂತಗಳನ್ನೇ ನೀನು ನಾನೊಬ್ಬ ಹೆಮ್ಮೆಯ ಭಾರತೀಯ ಮುಸಲ್ಮಾನನಾಗಿ ಇದನ್ನು ವಿರೋಧಿಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ವಿರೋಧವನ್ನು ಮಾಡು. ಅದಕ್ಕೊಂದು ಅರ್ಥ ಇರುತ್ತೆ, ನಿನ್ನ ಮಾತುಗಳಿಗೆ ಅದಕ್ಕೆ ಬೆಲೆ ಅನ್ನೋದಿರುತ್ತೆ. ನಕಲಿ ಹೆಸರುಗಳನ್ನು ಇಟ್ಕೊಂಡ್ಬಿಟ್ಟು ವಿರೋಧವನ್ನು ಮಾಡೋದು ನೋಡಿದವರು ಯಾವ ರೀತಿಯಾಗಿ ತಿಳ್ಕೊಳ್ಬೇಕು?
ನೋಡು ಅವರವರನ್ನೇ ವಿರೋಧವನ್ನು ಮಾಡ್ಕೊಳ್ತಾ ಇದ್ದಾರೆ, ಈ ರೀತಿಯಾಗಿ ತಿಳ್ಕೊಂಡ್ಬಿಡ್ಬೇಕು. ಅದಲ್ವ ನಿನ್ನ ಉದ್ದೇಶ ಇಷ್ಟು ದಿನಗಳ ಆಗಿತ್ತು. ಏನೋ ಮಾತೆತ್ತಿದ್ರೆ ಸಾಕು, ಬುದ್ಧ, ಬಸವ, ಅಂಬೇಡ್ಕರ್, ಕುವೆಂಪು, ಇಲ್ಲಿ ನಾಲ್ಗೆ ಮೇಲೆ ಹಂಗೆ ಏನು ಓಡಾಡ್ಬಿಡ್ತಾರೆ. ಶೀಲ್ಡು ಏನಾದರೂ ವಿರೋಧವನ್ನು ಮಾಡಿದ್ರೆ ಅಂಬೇಡ್ಕರ್ ಮಧ್ಯದಲ್ಲಿ ತಂದಿಟ್ಬಿಡೋದು, ಏನಾದರೂ ಟೀಕೆಗಳು ಮಾಡಿದ್ರೆ ಬುದ್ಧ, ಬಸವ. ಮೊದಲು ನೀನು ಬದಲಾಗು, ನಂತರ ಬೇರೆಯವ್ರನ್ನ ಬದಲಾಯಿಸುವಂತಹ ಕೆಲಸವನ್ನು ಮಾಡು. ಇಷ್ಟು ದಿನ ಮೂರ್ಖರನ್ನಾಗಿಸ್ತಾ ಇದ್ದೆ, ಇನ್ನು ಮುಂದೆ ಅದು ಹೇಗೆ ಮೂರ್ಖರನ್ನಾಗಿಸ್ತೆ? ತುಂಬ ಚೆನ್ನಾಗಿ ಮೂರ್ಖರನ್ನಾಗಿಸ್ಬೋದು. ಯಾಕಂದರೆ ನಮ್ಮ ಹಿಂದೂಗಳಲ್ಲಿ ಅಯ್ಯೋ ಅದು ಜಾತ್ಯಾತೀತ ಹಿಂದೂಗಳಲ್ಲಂತೂ ಮೂರ್ಖರಾಗಂಥವ್ರು ನಾ ಮುಂದು ಅಂತ ಓಡೋರು ಬರ್ತಾ ಇರ್ತಾರೆ. ಅವುಗಳಿಗೆ ಏನು ಗೊತ್ತಾಗೋದಿಲ್ಲ. ನೀನು ಏನು ಹೇಳ್ತೀಯ ಎಲ್ಲವನ್ನು ನಂಬ್ಕೊಳ್ತಿರ್ತಾರೆ. ಬದಲಾಗಿ ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಇಂಥವರು ನಮ್ಮ ದೇಶದಲ್ಲಿ ತುಂಬ ಜನ ಇದ್ದಾರೆ. ನೀವೇನು ಅಂಬೇಡ್ಕರ್ ಅವ್ರ ಫೋಟೋಗಳು ನೋಡ್ತಾ ಇದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ, ಬುದ್ಧ, ಬಸವ, ಈ ರೀತಿಯಾಗಿ ಎಲ್ಲ ಫೋಟೋಗಳೇನು ನೋಡ್ತಾ ಇದ್ದೀರಾ, ಅದರಿಂದ ಕಾಮೆಂಟ್ಸ್ಗಳೇನೇನು ಬರ್ತಿದೆ ಅದನ್ನು ಹೋಗಿ ಒಂದು ಸಲ ಪ್ರೊಫೈಲ್ನ ಸರಿಯಾಗಿ ಗಮನಿಸಿ. ಎಲ್ಲ ಫೇಕ್ ಅಕೌಂಟ್ಗಳು, ಮಾತ್ರ DP ಮಾತ್ರ ಬುದ್ಧ, ಬಸವ, ಅಂಬೇಡ್ಕರ್ ಇರ್ತಾರೆ. ಇವರ ಉದ್ದೇಶ ಇವರೇ ಜಗಳಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಬೇಕು. ಎಷ್ಟು ನಕಲಿ ಖಾತೆಗಳು ಎಷ್ಟು ಬೇಕು ತೆಗೆದು ನೋಡಿದ್ರೆ ಅದರಲ್ಲಿ ಏನೂ ಇರೋದಿಲ್ಲ. ಎಲ್ಲ ನಕಲಿಗೆ ಹೆಸರನ್ನು ಇಟ್ಕೊಳ್ಳೋದು, ನಕಲಿ ಹೆಸರಿನಲ್ಲಿ ಬರೋದು, ವೈಯಕ್ತಿಕವಾಗಿ ಟೀಕೆಗಳನ್ನು ಮಾಡೋದು. ದಯಮಾಡಿ ನಮ್ಮ ಜನರಲ್ಲಿ ನಾನು ಕೇಳಿಕೊಳ್ತಾ ಇರುವಂತಹದ್ದು, ಇಂಥವರ ಬಗ್ಗೆ ತುಂಬ ಎಚ್ಚರದಿಂದ ಇರಿ. ಇಂಥವರು ಬೀಸುವಂತಹ ಬಲೆಯಲ್ಲಿ ದಯಮಾಡಿ ಬಿದ್ದು ನೀವುಗಳು ಅಂದರೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯವನ್ನು ದಯಮಾಡಿ ನಾಶವನ್ನು ಮಾಡಬೇಡಿ. ನಾನು 2014 ಹಿಂದೆ ನಮ್ಮ ದೇಶ ಯಾವ ರೀತಿಯಾಗಿತ್ತು, 2014 ನಂತರ ಇವತ್ತು ನಮ್ಮ ದೇಶ ಯಾವ ರೀತಿಯಾಗಿದೆ ಅಂತ ನನ್ನ ಕಣ್ಣಿನಿಂದ ನೋಡಿರುವಂಥವನು. 2014 ಹಿಂದೆ ಎಲ್ಲಿ ಬಾಂಬು ಬ್ಲಾಸ್ಟ್ ಆಗುತ್ತೋ, ಎಲ್ಲಿ ಏನಾಗುತ್ತೋ, ಎಲ್ಲಿ ಯಾರು ಸಾಯ್ತಾರೋ ಅಂತ ಎದುರಬೇಕಾಗಿತ್ತು. ಪ್ರತಿಯೊಂದು ಬಸ್ ಸ್ಟ್ಯಾಂಡಲ್ಲಿ ಡಾಗ್ ಸ್ಕ್ವಾಡ್ ಇರ್ತಾ ಇತ್ತು. ನನ್ನ ಸ್ನೇಹಿತನೇ TCS ಅಲ್ಲಿ ಕೆಲಸ ಮಾಡ್ತಿದ್ದೆ ಹೆಣ್ಣುಮಗು, ಟ್ರೈನ್ ಬ್ಲಾಸ್ಟಲ್ಲಿ ಸತ್ತೋಗ್ಬಿಟ್ಲು. ಅದನ್ನು ನಾವೆಲ್ಲ ನೋಡಿರೋಂಥವರು. ದೇಶ ಸಂಪೂರ್ಣವಾಗಿ ಬದಲಾಯಿತು 2014 ನಂತರ. ನಮ್ಮ ಕಲೆ, ನಮ್ಮ ಸಂಸ್ಕೃತಿ, ನಮ್ಮ ದೇಶದ ಬಗ್ಗೆ ಅಭಿಮಾನವನ್ನು ಬೆಳೆಸ್ಕೊಳ್ಳಿ. ಇದೊಂದೇ ನಮಗೆ ಇರುವಂತಹ ದೇಶ. ನಿಮ್ಮದೇನೋ ಕಾಲ ಕಳೆದು ಬಿಡ್ತೀರಾ. ಮುಂದೆ ನಿಮ್ಮ ಮಕ್ಕಳ ಭವಿಷ್ಯವನ್ನು ನೋಡಿ ಮತದಾನ ಮಾಡುವಾಗ ಸರಿಯಾದಂತಹ ವ್ಯಕ್ತಿಗಳನ್ನು ಆಯ್ಕೆಯನ್ನು ಮಾಡಿ ಅಂತ ತಮ್ಮೆಲ್ಲರ ಬಳಿ ಕೇಳಿಕೊಳ್ತಾ, ಇಂತಹ ವ್ಯಕ್ತಿಗಳ ಬಗ್ಗೆ ತುಂಬ ಎಚ್ಚರವನ್ನು ವಹಿಸಿ. ಈ ವ್ಯಕ್ತಿಯಂತೂ ಬದಲಾಗೋದಿಲ್ಲ. ಯಾಕಂದರೆ ಬ್ರೈನ್ ಆಲ್ರೆಡಿ ಹೊರಟೋಗ್ಬಿಟ್ಟಿದೆ, ಅದು ಎಷ್ಟೋ ದೂರ ಹೊರಟೋಗ್ಬಿಟ್ಟಿದೆ. ಇನ್ನು ವಾಪಸ್ ತರೋಕ್ಕಾಗೋದಿಲ್ಲ. ಈ ವ್ಯಕ್ತಿ ಬೆಂಬಲಿಸೋದು ಅಕ್ರಮ ಬಾಂಗ್ಲಾ ವಲಸಿಗರನ್ನು, ಭಾರತವನ್ನು ತುಂಡರಿಸ್ತೀವಿ ಎನ್ನುವಂತಹ ದೇಶಪ್ರೇಮಿಗಳನ್ನು, ಇಂಥವ್ರನ್ನ ಈತ ಬೆಂಬಲಿಸುವಂತಹದ್ದು. ಏನೋ ಎಚ್ಚರದಿಂದಿರಿ ಅಂತ ಹೇಳ್ತಾ, ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.